ಈ ಕಥೆಯ ಹೆಸರು ಹದ್ದಿನ ಮೋಸ ಅಂತ. ಒಂದಾನೊಂದು ಕಾಲದಲ್ಲಿ ಒಂದು ಮಟಮಟ ಮಧ್ಯಾಹ್ನ ದೊಡ್ಡ ಕಾಗೆಯೊಂದು ಸಮುದ್ರ ತೀರದಲ್ಲಿ ಆಹಾರ ಹುಡುಕುತ್ತಾ ಇತ್ತು. ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳ ಕಾಣಿಸಿತು. ಅಲ್ಲೇ ಪಕ್ಕದಲ್ಲಿ ಹದ್ದು ಇದನ್ನು ನೋಡಿತು. ಅಯ್ಯೋ, ಆ ಚಿಪ್ಪು ನನಗೆ ಸಿಗಲಿಲ್ಲವೇ ಎಂದು ಬೇಸರಗೊಂಡಿತು. ಕಾಗೆಯು ಚಿಪ್ಪಿನ ಮೇಲೆ ಅನೇಕ ಸಾರಿ ಕುಟುಕಿದರೂ ಒಡೆಯಲಿಲ್ಲ. ಹುಳ ಹೊರಗೆ ಬರಲಿಲ್ಲ. ಕಾಗೆ ಎಷ್ಟೇ ಪ್ರಯತ್ನ ಮಾಡಿದರೂ ವ್ಯರ್ಥವಾಯಿತು. ಕಾಗೆಯ ಈ ಪ್ರಯತ್ನವನ್ನು ಸಮೀಪದಲ್ಲೇ ಕೂತಿದ್ದ ಹದ್ದು ನೋಡುತ್ತಾ ಅದಕ್ಕೆ ಒಂದು ಉಪಾಯ ಒಳೆಯಿತು. ಅದು ಕಾಗೆಗೆ ಹೀಗೆ ಹೇಳಿತು: ಕಾಗಕ್ಕ ಕಾಗಕ್ಕ, ಬಲ ಹಾಕಿ ಮಾಡಲು ಆಗದೇ ಇರುವ ಕೆಲಸವನ್ನು ಉಪಾಯದಿಂದ ಮಾಡಬಹುದು. ಆ ಚಿಪ್ಪು ಪ್ರಾಣಿಯನ್ನು ಮೇಲಕ್ಕೆತ್ತಿಕೊಂಡು ಹೋಗು, ನನ್ನ ಪಕ್ಕದಲ್ಲಿರುವ ಬಂಡೆಯ ಮೇಲೆ ಬೀಳಿಸು, ಚಿಪ್ಪು ಒಡೆಯುತ್ತದೆ, ಹುಳ ಹೊರಗೆ ಬರುತ್ತೆ, ನೀನು ಅದನ್ನು ತಿನ್ನಬಹುದು ಎಂದಿತು. ಕಾಗೆಗೆ ಈ ಉಪಾಯ ಬಹಳ ಸಂತೋಷವೆನಿಸಿತು. ಕಾಗೆ ಆ ಚಿಪ್ಪನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿತು ಹಾಗೂ ಬಂಡೆಯ ಮೇಲೆ ಬಿಟ್ಟಿತು. ಬಂಡೆಯ ಮೇಲೆ ಚಿಪ್ಪು ಬಿದ್ದ ತಕ್ಷಣ ಚಿಪ್ಪು ಹೊಡೆಯಿತು. ಚಿಪ್ಪಿನಿಂದ ಹುಳ ಹೊರಕ್ಕೆ ಬಂತು. ಆದರೆ ಕಾಗೆ ಹಾರಿಕೊಂಡು ಉಳುವಿನ ಬಳಿ ಬರುವಷ್ಟರಲ್ಲಿ ಹದ್ದು ಹಾರಿ ಹುಳವನ್ನು ಎತ್ತಿಕೊಂಡು ದೂರಕ್ಕೆ ಹಾರಿ ಹೋಯಿತು. ಪೆದ್ದು ಕಾಗಕ್ಕ ಪಿಳಿಪಿಳಿ ಅಂತ ಕಣ್ಣು ಬಿಡುತ್ತಾ ಬೇಸರದಿಂದ ಅಲ್ಲಿ ಕುಳಿತುಕೊಂಡಿತು. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಮುಂದಾಲೋಚನೆ ಇಲ್ಲದೆ ಯಾವುದೇ ಕೆಲಸ ಮಾಡಬಾರದು. ಹೇಳಿದವರ ಮಾತನ್ನು ಕೇಳಿಸಿಕೊಂಡರೂ ಆಲಿಸಿ ಕೆಲಸ ಮಾಡು ಎಂಬುದು ಈ ಕಥೆಯ ನೀತಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.